ಒಂದು ಡೀಸೆಂಟ್ ಫಿಸಿಕ್ ಅನ್ನ ಅಚೀವ್ ಮಾಡೋಕೆ ತುಂಬಾ ಮಷಿನ್ಸ್ ಗಳು ಬೇಕು, ಜಿಮ್ ಔಟ್ಫಿಟ್ಸ್ ಬೇಕು, ಇದೆಲ್ಲ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂತ ಅನ್ಕೊಂಡಿದ್ರೆ ನೀವು ತುಂಬಾ ರಾಂಗ್ ಇದ್ದೀರಾ. ಯಾಕಂದ್ರೆ ಇದೆಲ್ಲದಕ್ಕಿಂತ ಮೇನ್ ಆಗಿ ಬೇಕಾಗಿರೋದು ನಮ್ಮ ಮೈಂಡ್ ಸೆಟ್. ನೀವು ಯಾವಾಗ್ಲಾದ್ರೂ ಥಿಂಕ್ ಮಾಡಿದ್ದೀರಾ, ಹಳೆಯ ಜನರೇಷನ್ ನ ಜನರು ಜಿಮ್ಮೇ ಇಲ್ದೆ ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ದೆ ಈಗಿನ ಜನರೇಷನ್ ಗಿಂತ ತುಂಬಾ ಪವರ್ಫುಲ್ ಅಂಡ್ ಸ್ಟ್ರಾಂಗ್ ಆಗಿ ಇರ್ತಾ ಇದ್ರು. ಅದು ಹೇಗೆ? ಅದು ಯಾಕಂದ್ರೆ ಅವರ ಮೈಂಡ್ ಸೆಟ್ ನಿಂದ ಎಕ್ಸ್ಕ್ಯೂಸಸ್ ಗಳನ್ನ ಕೊಡದೇ ಇದ್ರಿಂದ. ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ದೆ ಬರೀ ನಿಮ್ಮ ಬಾಡಿ ವೇಟ್ ಅನ್ನ ಮಾತ್ರ ಯೂಸ್ ಮಾಡಿ ನೀವು ಒಂದು ಡೀಸೆಂಟ್ ಫಿಸಿಕ್ ಅನ್ನ ಅಚೀವ್ ಮಾಡಬಹುದು. ಅದಕ್ಕೆ ಹೆಲ್ಪ್ ಆಗುವಂತ 6 ಪವರ್ಫುಲ್ ಎಕ್ಸರ್ಸೈಸಸ್ ಗಳನ್ನ ಈ ವಿಡಿಯೋದಲ್ಲಿ ಹೇಳಿದೀವಿ. ಇದು ಫಾಸ್ಟ್ ಆಗಿ ಮಸಲ್ ಬಿಲ್ಡ್ ಮಾಡೋದಷ್ಟೇ ಅಲ್ಲದೆ ಫ್ಯಾಟ್ ಕೂಡ ಬರ್ನ್ ಮಾಡುತ್ತೆ. ಅಂಡ್ ಓವರ್ ಆಲ್ ಹೇಳೋದಾದ್ರೆ ಒಂದು ಪವರ್ಫುಲ್ ಆಲ್ ಇನ್ ಒನ್ ಪ್ಯಾಕೇಜ್ ನ ರೀತಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಂಬರ್ 1, ಪುಷಪ್ಸ್. ಪುಷಪ್ಸ್ ಅಪ್ಪರ್ ಬಾಡಿಯ ಮಸಲ್ಸ್ ಅಂಡ್ ಸ್ಟ್ರೆಂತ್ ಅನ್ನ ಬಿಲ್ಡ್ ಮಾಡೋಕೆ ತುಂಬಾನೇ ಎಫೆಕ್ಟಿವ್ ಆಗಿರುವಂತ ಕಾಂಪೌಂಡ್ ಎಕ್ಸರ್ಸೈಸ್. ಯಾಕಂದ್ರೆ ಇದು ಮಲ್ಟಿಪಲ್ ಗ್ರೂಪ್ಸ್ ಅನ್ನ ಒಂದೇ ಸಲ ಟಾರ್ಗೆಟ್ ಮಾಡುತ್ತೆ. ಲೈಕ್ ನಿಮ್ಮ ಚೆಸ್ಟ್, ಶೋಲ್ಡರ್ಸ್, ಟ್ರೈಸೆಪ್ಸ್ ಅಂಡ್ ನಿಮ್ಮ ಕೋರ್. ಇದು ಬರೀ ಮಸಲ್ಸ್ ಅನ್ನ ಮಾತ್ರ ಬಿಲ್ಡ್ ಮಾಡಲ್ಲ, ನಿಮ್ಮ ಡೈಲಿ ಆಕ್ಟಿವಿಟೀಸ್ ಗಳಿಗೆ ಬೇಕಾದ ಸ್ಟ್ರೆಂತ್ ಅನ್ನು ಇಂಪ್ರೂವ್ ಮಾಡುತ್ತೆ ಅಂಡ್ ಪಾಸ್ಚರ್ ಅನ್ನು ಇಂಪ್ರೂವ್ ಮಾಡುತ್ತೆ. ನಿಮಗೆ ನಾರ್ಮಲ್ ಪುಷಪ್ಸ್ ಗಳು ಕಷ್ಟ ಆಗುತ್ತೆ ಅಂದ್ರೆ ಇನ್ಕ್ಲೈನ್ ಪುಷಪ್ಸ್ ಅಥವಾ ನೀ ಪುಷಪ್ಸ್ ನಿಂದ ಸ್ಟಾರ್ಟ್ ಮಾಡಿ. ಈಗ ಪರ್ಫೆಕ್ಟ್ ಪುಷಪ್ಸ್ ಅನ್ನ ಪರ್ಫಾರ್ಮ್ ಮಾಡೋದು ಹೇಗೆ? ನಿಮ್ಮ ಬಾಡಿಯನ್ನ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ನ ರೀತಿ ಇರಿಸಿ ನಿಮ್ಮ ಚೆಸ್ಟ್ ಅನ್ನ ಆಲ್ಮೋಸ್ಟ್ ನೆಲಕ್ಕೆ ಟಚ್ ಆಗುವಷ್ಟು ಕೆಳಗೆ ತಂದು ಮತ್ತೆ ಎಕ್ಸ್ಪ್ಲೋಸಿವ್ ಆಗಿ ಮೇಲೆ ಪುಷ್ ಮಾಡೋದು. ಇನ್ನು ಅಡ್ವಾನ್ಸ್ ವೇರಿಯೇಷನ್ಸ್ ಗಳಿಗೆ ಡೈಮಂಡ್, ಆರ್ಚರ್ ಅಂಡ್ ಎಕ್ಸ್ಪ್ಲೋಸಿವ್ ಪುಷಪ್ಸ್ ನಿಮ್ಮ ಲಿಮಿಟ್ಸ್ ಅನ್ನ ಬ್ರೇಕ್ ಮಾಡೋಕೆ ಬೆಸ್ಟ್ ಆಗಿರುತ್ತೆ. ಲೋವರ್ ಬಾಡಿ ಎಕ್ಸರ್ಸೈಸ್ಗೆ ಸ್ಕ್ವಾಟ್ಸ್ ಕಿಂಗ್ ನ ರೀತಿ. ಅದು ನಿಮ್ಮ ಕ್ವಾಡ್ರಸೆಪ್ಸ್, ಹ್ಯಾಮ್ಸ್ಟ್ರಿಂಗ್ಸ್ ಅಂಡ್ ಗ್ಲೂಟ್ಸ್ ನ ಜೊತೆ ಕೋರ್ ಮತ್ತೆ ಲೋವರ್ ಬ್ಯಾಕ್ ಅನ್ನು ಎಂಗೇಜ್ ಮಾಡುತ್ತೆ. ನಿಮ್ಮ ಜಾಯಿಂಟ್ಸ್ ಅನ್ನ ಸ್ಟ್ರಾಂಗ್ ಆಗಿರಿಸಿ ನಿಮ್ಮ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡುತ್ತೆ. ಈಗ ಸರಿಯಾಗಿ ಸ್ಕ್ವಾಟ್ಸ್ ಅನ್ನ ಪರ್ಫಾರ್ಮ್ ಮಾಡೋದು ಹೇಗೆ? ನಿಮ್ಮ ಬ್ಯಾಕ್ ಅನ್ನ ಈ ರೀತಿ ಸ್ಟ್ರೈಟ್ ಆಗಿ ಇರಿಸಿ ಚೆಸ್ಟ್ ಅನ್ನ ಸ್ವಲ್ಪ ಮೇಲೆ ತಂದು ನಿಮ್ಮ ನೀ ಅಂಡ್ ಟೋಸ್ ಅನ್ನ ಅಲೈನ್ ಆಗಿರಿಸಿ ಈ ರೀತಿ ಪರ್ಫಾರ್ಮ್ ಮಾಡೋದು. ನಿಮ್ಮ ಹೀಲ್ಸ್ ನಿಂದ ಪುಷ್ ಮಾಡುವಾಗ ಆದಷ್ಟು ಮ್ಯಾಕ್ಸಿಮಮ್ ಮಸಲ್ಸ್ ಅನ್ನ ಎಂಗೇಜ್ ಮಾಡಿ. ಇನ್ನು ನಿಮಗೆ ಚಾಲೆಂಜ್ ಬೇಕಂದ್ರೆ ಈ ರೀತಿ ಪಲ್ಸ್ ಸ್ಕ್ವಾಟ್ಸ್ ಅಂಡ್ ಜಂಪ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಮೌಂಟೇನ್ ಕ್ಲೈಂಬರ್ಸ್ ಒಂದು ಹೈ ಎನರ್ಜಿ ಎಕ್ಸರ್ಸೈಸ್. ಇದು ಮೇನ್ಲಿ ನಿಮ್ಮ ಕೋರ್ ಅನ್ನ ಟಾರ್ಗೆಟ್ ಮಾಡಿ ಅದರ ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಬಟ್ ಇದರ ಜೊತೆ ಶೋಲ್ಡರ್, ಚೆಸ್ಟ್ ಅಂಡ್ ಲೆಗ್ಸ್ ಕೂಡ ಎಂಗೇಜ್ ಆಗಿರುತ್ತೆ. ಇದು ಫಾಸ್ಟ್ ಪೇಸ್ಟ್ ಆಗಿರೋದ್ರಿಂದ ಹಾರ್ಟ್ ರೇಟ್ ಅನ್ನ ಇನ್ಕ್ರೀಸ್ ಮಾಡಿ ಫ್ಯಾಟ್ ಬರ್ನ್ ಮಾಡೋಕು ಹೆಲ್ಪ್ಫುಲ್ ಆಗಿದೆ. ಈಗ ಮೌಂಟೇನ್ ಕ್ಲೈಂಬರ್ಸ್ ನ ಪರ್ಫಾರ್ಮ್ ಮಾಡೋಕೆ ಮೊದಲು ನೀವು ಪ್ಲಾಂಕ್ ಪೊಸಿಷನ್ ಗೆ ಬರಬೇಕು. ನಂತರ ಸ್ಟೇಬಲ್ ಆಗಿ ಎಷ್ಟು ಫಾಸ್ಟ್ ಆಗಿ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ನಿಮ್ಮ ನೀಸ್ ಅನ್ನ ಚೆಸ್ಟ್ ನ ಹತ್ರ ತರಬೇಕು. ಅದು ಆಲ್ಟರ್ನೇಟಿವ್ ವೇ ನಲ್ಲಿ. ಫಾಸ್ಟ್ ಆಗಿ ಸ್ಟೇಬಲ್ ಆಗಿ ಮಾಡಿದಷ್ಟು ಫ್ಯಾಟ್ ಬರ್ನ್ ಆಗುತ್ತೆ, ಕೋರ್ ನ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಇದರ ರೀತಿನೇ ನಮ್ಮ ನೆಕ್ಸ್ಟ್ ಎಕ್ಸರ್ಸೈಸ್ ಕೂಡ. ಜಂಪಿಂಗ್ ಜಾಕ್ಸ್ ಬರೀ ಒಂದು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾತ್ರ ಅಲ್ಲ, ಇದು ಕೂಡ ಫುಲ್ ಬಾಡಿ ಮೂವ್ಮೆಂಟ್. ನಿಮ್ಮ ಶೋಲ್ಡರ್ಸ್, ಕಾಲಿನ ಹಿಂಭಾಗಗಳು ಅಂಡ್ ಕೋರ್ ಎಂಗೇಜ್ ಆಗಿರುತ್ತೆ. ಈ ಕಂಟಿನ್ಯೂಸ್ ಜಂಪಿಂಗ್ ಮೋಷನ್ ಮೌಂಟೇನ್ ಕ್ಲೈಂಬರ್ಸ್ ನ ರೀತಿನೇ ಹಾರ್ಟ್ ನ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಅಂಡ್ ಕ್ಯಾಲೋರೀಸ್ ಅನ್ನು ಬರ್ನ್ ಮಾಡುತ್ತೆ. ಇನ್ನು ಇದರ ಬೆಸ್ಟ್ ಬೆನಿಫಿಟ್ ಅಂದ್ರೆ ನಿಮ್ಮ ಬಾಡಿಯ ಕೋಆರ್ಡಿನೇಷನ್ ಅನ್ನ ಎನ್ಹಾನ್ಸ್ ಮಾಡುತ್ತೆ. ಇದನ್ನ ಪರ್ಫಾರ್ಮ್ ಮಾಡೋದು ಹೇಗಂದ್ರೆ ನಿಮ್ಮ ಕಾಲುಗಳು ವೈಡ್ ಆಗಿ ಸ್ಪ್ರೆಡ್ ಆಗೋ ರೀತಿ ಜಂಪ್ ಮಾಡ್ತಾ ಈ ರೀತಿ ತಲೆಯ ಮೇಲೆ ಕ್ಲಾಪ್ ಮಾಡಬೇಕು. ಕ್ಲಾಪ್ ಮಾಡಿದ್ದೆ ಮತ್ತೆ ಸ್ಟಾರ್ಟಿಂಗ್ ಪೊಸಿಷನ್ ಗೆ ಬರಬೇಕು. ಇದನ್ನ ಇನ್ನೂ ಎಫೆಕ್ಟಿವ್ ಆಗಿಸೋಕೆ ಒಂದು ಸ್ಟಡಿ ಪೇಸ್ ನಲ್ಲಿ ಮಾಡಿ. ವಾಪಸ್ ಲ್ಯಾಂಡ್ ಆಗುವಾಗ ಕಂಟ್ರೋಲ್ಡ್ ಆಗಿ ಫಾಸ್ಟ್ ಆಗಿ ಲ್ಯಾಂಡ್ ಮಾಡಿ. ಆಗ ನಿಮ್ಮ ನೀ ಜಾಯಿಂಟ್ಸ್ ನ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದಿಲ್ಲ. ಇನ್ನೂ ಟಫ್ ಮಾಡ್ಬೇಕಂದ್ರೆ ಈ ರೀತಿ ಬ್ಯಾಂಡ್ಸ್ ಅನ್ನ ಯೂಸ್ ಮಾಡಿ. ಇಲ್ಲಿಯವರೆಗೂ ನಾವು ಫಾಸ್ಟ್ ಪೇಸ್ಟ್ ಆಗಿರುವಂತ ಎಕ್ಸರ್ಸೈಸ್ ಅನ್ನ ಮಾಡಿದ್ವಿ. ಈಗ ಸ್ವಲ್ಪ ಸ್ಲೋ ಆಗಿ ಸ್ಟ್ರೆಂತ್ ಬಿಲ್ಡ್ ಮಾಡುವಂತ ಎಕ್ಸರ್ಸೈಸ್ ನ ನೋಡೋಣ. ನಂಬರ್ 5, ಲಂಜಸ್. ನಮ್ಮ ಲೆಗ್ಸ್ ನ ಬ್ಯಾಲೆನ್ಸಿಂಗ್ ಅಂಡ್ ಸ್ಟ್ರೆಂತ್ ಗೆ ಲಂಜಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸರ್ಸೈಸ್. ಇದು ಕೂಡ ಸ್ಕ್ವಾಟ್ಸ್ ನ ರೀತಿನೇ ಕ್ವಾಡ್ರಸೆಪ್ಸ್, ಹ್ಯಾಮ್ಸ್ಟ್ರಿಂಗ್ ಅಂಡ್ ಗ್ಲೂಟ್ಸ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಹಿಪ್ಸ್ ನ ಸ್ಟೆಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಇದನ್ನ ಪರ್ಫಾರ್ಮ್ ಮಾಡೋಕೆ ನಾರ್ಮಲ್ ಗಿಂತ ಒಂದು ಬಿಗ್ ಸ್ಟೆಪ್ ತಗೊಳ್ಳಿ. ಬ್ಯಾಕ್ ಲೆಗ್ ಅನ್ನ ಆಲ್ಮೋಸ್ಟ್ ನೆಲಕ್ಕೆ ತಾಗೋ ರೀತಿ ತನ್ನಿ. ನಂತರ ಒಂದು ಪುಷ್ ನಿಂದ ವಾಪಸ್ ನಿಂತಿದ್ದ ಪೊಸಿಷನ್ಗೆ ರಿಟರ್ನ್ ಆಗ್ಬೇಕು. ಹೀಗೆ ಆಲ್ಟರ್ನೇಟಿವ್ ಲೆಗ್ಸ್ ನಿಂದ ಇದನ್ನ ಕಂಟಿನ್ಯೂ ಮಾಡ್ತಾ ಪರ್ಫಾರ್ಮ್ ಮಾಡಿ. ಇದು ನಿಮ್ಮ ಬ್ಯಾಲೆನ್ಸಿಂಗ್ ಅನ್ನ ನಿಜವಾಗ್ಲೂ ಚಾಲೆಂಜ್ ಮಾಡುತ್ತೆ. ಇನ್ನೂ ಟಫ್ ಮಾಡ್ಬೇಕಂದ್ರೆ ಈ ರೀತಿ ವಾಕಿಂಗ್ ಲಂಜಸ್ ಅನ್ನ ಟ್ರೈ ಮಾಡಿ. ನಿಮ್ಮ ಬಾಡಿಯ ಮೇನ್ ಮಸಲ್ಸ್ ಗ್ರೂಪ್ಸ್ ಅನ್ನ ನೀವು ಆಲ್ರೆಡಿ ಟಾರ್ಗೆಟ್ ಮಾಡಿದೀರಾ. ಈಗ ಸ್ಟ್ರಾಂಗ್ ಆಗಿ ಫಿನಿಶ್ ಮಾಡೋಕೆ ಒಂದು ಆಲ್ ಇನ್ ಒನ್ ಎಕ್ಸರ್ಸೈಸ್ ಅನ್ನ ನೋಡೋಣ. ಇದು ಜಸ್ಟ್ ಒಂದು ನಾರ್ಮಲ್ ಎಕ್ಸರ್ಸೈಸ್ ಅಲ್ಲ, ಇದು ನಿಮಗೆ ಗೇಮ್ ಚೇಂಜರ್ ಆಗ್ಬೋದು. ಮ್ಯಾಕ್ಸಿಮಮ್ ಎಫರ್ಟ್ ಜೊತೆ ಶಾರ್ಟ್ ಬರ್ಸ್ಟ್ ಮಾಡಿ
ಸ್ವಲ್ಪ ರಿಕವರ್ ಆಗೋದು. ಇದು ನಿಮ್ಮ ಬಾಡಿಯನ್ನ ಬೇರೆ ಎಲ್ಲಾ ಎಕ್ಸರ್ಸೈಸ್ಗಿಂತ ಜಾಸ್ತಿ ಎಫರ್ಟ್ ಹಾಕೋಕೆ ಫೋರ್ಸ್ ಮಾಡುತ್ತೆ ಅಂಡ್ ಬಾಡಿಯ ಮೆಟಬಾಲಿಸಮ್ ರೇಟ್ ಅನ್ನು ತುಂಬಾ ಟೈಮ್ ತನಕ ಹೋಲ್ಡ್ ಮಾಡಿರುತ್ತೆ. ಹಿಟ್ ನಲ್ಲಿ ಬರ್ಪೀಸ್ ಜೊತೆ ಪುಷಪ್ಸ್ ಅಥವಾ ಜಂಪ್ ಸ್ಕ್ವಾಟ್ಸ್ ಅಂಡ್ ಅದರ ಜೊತೆ ಯಾವ್ದಾದ್ರು ಫ್ಯಾಟ್ ಬರ್ನಿಂಗ್ ಎಕ್ಸರ್ಸೈಸ್ ಅನ್ನ ಇಲ್ಲಿ ಮಾಡಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ 30 ಸೆಕೆಂಡ್ ಬರ್ಪೀಸ್, 20 ಸೆಕೆಂಡ್ ಜಂಪ್ ಸ್ಕ್ವಾಟ್ಸ್ ಆಗಿದ್ದೆ 10 ಸೆಕೆಂಡ್ ರೆಸ್ಟ್ ಅಂಡ್ ನಂತರ ಮೌಂಟೇನ್ ಕ್ಲೈಂಬರ್ಸ್ ನ ಒಂದು ಸಣ್ಣ ಬರ್ಸ್ಟ್. ಇದನ್ನ ಟೋಟಲ್ ಆಗಿ 5 ರೌಂಡ್ಸ್ ಮಾಡಬೇಕು. ನಿಜವಾಗ್ಲೂ ಇದು ಟಫ್ ಆಗೇ ಇದೆ ಅಂಡ್ ಅಷ್ಟೇ ಬೆನಿಫಿಷಿಯಲ್ ಕೂಡ ಆಗಿದೆ. ನೀವು ಇಲ್ಲಿ ತನಕ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಬೋನಸ್ ಆಗಿ ಒಂದು ವರ್ಕೌಟ್ ಪ್ಲಾನ್ ರೆಡಿ ಇದೆ. ಈ ಪ್ಲಾನ್ ನಲ್ಲಿ ವಾರದ 5 ದಿನ ವರ್ಕೌಟ್ ಮಾಡ್ತೀರಾ. ಸ್ಟ್ರೆಂತ್ ಡೇಸ್ ನಲ್ಲಿ ಪುಷಪ್ಸ್, ಸ್ಕ್ವಾಟ್ಸ್ ಅಂಡ್ ಲಂಜಸ್. ಇನ್ನು ಹಿಟ್ ಡೇಸ್ ನಲ್ಲಿ ಮೌಂಟೇನ್ ಕ್ಲೈಂಬರ್ಸ್ ಅಂಡ್ ಜಂಪಿಂಗ್ ಜಾಕ್ಸ್. ಇದನ್ನ ವಾರದ 5 ದಿನ ರಿಪೀಟ್ ಮಾಡ್ಕೊಳ್ಳಿ. ಇನ್ನು ಉಳಿದ 2 ದಿನ ಬಾಡಿಯನ್ನ ರಿಕವರ್ ಮಾಡೋಕೆ ಸ್ಟ್ರೆಚಿಂಗ್ ಅಥವಾ ಯೋಗ ಟ್ರೈ ಮಾಡಿ. ಆದ್ರೆ ಇವುಗಳ ಜೊತೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಗಳನ್ನ ನೀವು ಆಡ್ ಮಾಡ್ಕೊಂಡ್ರೆ ನಿಮ್ಮ ಸ್ಟ್ರೆಂತ್ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗುತ್ತೆ. ಆ ಎಕ್ವಿಪ್ಮೆಂಟ್ಸ್ ಗಳನ್ನ ಬೈ ಮಾಡೋಕೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಸೊ ನೀವು ಈ ಪ್ಲಾನ್ ಅನ್ನ ಫಾಲೋ ಮಾಡ್ತೀರಾ ಅಂಡ್ ಎಲ್ಲ ವರ್ಕೌಟ್ಸ್ ಅನ್ನ ಆಡ್ ಮಾಡ್ಕೊಳ್ತೀರಾ ಅಂದ್ರೆ ಕಾಮೆಂಟ್ ನಲ್ಲಿ ಸ್ಟೇ ಹಾರ್ಡ್ ಅಂತ ಕಾಮೆಂಟ್ ಮಾಡಿ. ನಾನು ಮೊದಲೇ ಹೇಳಿರೋ ಹಾಗೆ ವರ್ಕೌಟ್ ಅನ್ನೋದು ಫಿಸಿಕಲ್ ಚಾಲೆಂಜ್ ಗಿಂತ ಮೆಂಟಲ್ ಚಾಲೆಂಜ್. ಇದಕ್ಕೆ ಡೇವಿಡ್ ಗಾಗಿನ್ಸ್ ಅವರ ಮೆಂಟಲ್ ಟಫ್ನೆಸ್ ನ ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಅವರ ಮೆಂಟಲ್ ಟಫ್ನೆಸ್ ಯಾವ ರೀತಿ ಇತ್ತು ಅಂತ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನಾನು ಅಲ್ಲೇ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.